ಹಾಯ್ ನಮಸ್ಕಾರ ಎಲ್ರಿಗೂ. ನಿನ್ನೆ ತಾನೇ PUC ಎಕ್ಸಾಮ್ದು ರಿಸಲ್ಟ್ಸ್ ಬಂತು. ಸೊ ಎಷ್ಟೋ ಜನ ಮಕ್ಕಳು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ರೆ, ಎಷ್ಟೋ ಜನ ಮಕ್ಕಳು ಬೇಜಾರಲ್ಲಿದ್ದೀರಿ. ಆ್ಯಂಡ್ ಬೇಜಾರು ಮಾಡ್ಕೋಬೇಡಿ, ಯಾವುದು ನಮ್ಮ ಕೈಲಿಲ್ಲ. ಸೊ ಯಾವತ್ತಾದ ನಿರ್ಧಾರ ತೊಗೋಬೇಕಿತ್ತು, ನಾವು ಓದಬೇಕಿತ್ತು ಅಂತ ಇವಾಗ ಅನ್ನಿಸ್ತಿದೆ ಅಲ್ವಾ. ಸೊ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಮುಂದಿನ ಓದ್ಬೋದು, ಅಥವಾ ನಿಮಗೆ ನೋವು ಮಾಡ್ಕೊಳ್ಳೋವಂಥ ಸಿಚುವೇಶನ್ಸ್ ಏನಿಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು, ಬಿಸ್ನೆಸ್ಮೆನ್ಗಳೆಲ್ಲನೂ ಓದ್ಬಿಟ್ಟೆ ಏನು ತುಂಬ ಸಕ್ಸಸ್ ಆಗಿಲ್ಲ, ಓದದಲ್ಲೇ ಸಾಧನೆ ಮಾಡ್ಬೋದು. ಸೊ ನಮ್ಮ ಅಪ್ಪ ಅಮ್ಮಂಗೆ ಬೇಕಾಗಿರೋದೇನು, ಒಬ್ಬ ತಂದೆ ತಾಯಿಗೆ ಬೇಕಾಗಿರೋದೇನು, ಮಕ್ಕಳು ಯಾವುದೇ ರೀತಿಯಲ್ಲಿ ಕೆಡಬಾರ್ದು. ಹೌದು, ಓದಬೇಕು ಅಂತ ಜಾಸ್ತಿ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡೋಕ್ಕಾಗತ್ತೆ ಅಲ್ವಾ, ಆಗಿಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಬೇರೆದ್ರಲ್ಲೂ ಅಪ್ಪ ಅಮ್ಮಂಗೆ ಕೀರ್ತಿ ತರೋವಂಥದ್ದು, ಅವರು ಖುಷಿ ಪಡೋವಂಥದ್ದು ಬೇರೆದ್ರಲ್ಲೂ ನಾವು ತರ್ಬೋದು, ಬರೀ ಓದಲ್ಲೇ ಅಲ್ಲದಲ್ಲೇ. ಸೊ ಒಂದು ಬಿಸ್ನೆಸ್ ಮಾಡೋದಾಗಿರ್ಬೋದು, ನಮ್ಮ ಪ್ರತಿಭೆ ಏನಿದೆ ಅದನ್ನು ತೋರಿಸೋದ್ರಲ್ಲಿರ್ಬೋದು, ಒಳ್ಳೆ ಮಕ್ಕಳು ಅನ್ಸ್ಕೊಳ್ಳೋದಾಗಿರ್ಬೋದು, ಕೆಟ್ಟ ದಾರಿ ಹಿಡಿದಲೇ, ಕೆಟ್ಟ ಅಭ್ಯಾಸ ಮಾಡ್ದಲೇ ಒಳ್ಳೆಯದನ್ನು ಮಾಡ್ತಾ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗ್ಬೋದು. ನಮ್ಮ ತಂದೆ ತಾಯಿಗೂ ಗೌರವ ತರ್ಬೋದು ಅಲ್ವಾ. ಸೊ ಹಂಗಾಗಿ ತಂದೆ ತಾಯಿಗೆ ಬೇಜಾರು ಮಾಡ್ದಲೆ, ಯಾರಿಗೂ ದೊಡ್ಡವ್ರಿಗೆ ಬೇಜಾರು ಮಾಡ್ದಲೆ ಅವ್ರಿಗೆ ಗೌರವ ತರುವಂಥ ಕೆಲಸ ಮಾಡೋಣ. ಇದೇ ನಿಟ್ಟಿನಲ್ಲಿ ಪೇರೆಂಟ್ಸ್ಗಳಿಗೆ ನನ್ನ ಕಡೆಯಿಂದ ನಾನು ಹೇಳೋದೇನೆಂದರೆ, ಸೊ ಮಕ್ಕಳನ್ನು ನಾವು ಕುಗ್ಗಿಸ್ಬಾರ್ದು ನಾವು ಪೇರೆಂಟ್ಸ್ ಆದವರು. ಯಾಕಂದರೆ ಎಲ್ಲರಿಗೂ ಹತ್ತಲ್ಲ, ಎಲ್ಲರೂ ಒಂದೇ ರೀತಿ ಇರಲ್ಲ ಅಲ್ವಾ. ಸೊ ಅದಕ್ಕೆ ತುಂಬ ಎಕ್ಸಾಂಪಲ್ಸ್ ಇದೆ. ಸೊ ಓದ್ದಲೇನು ಮಕ್ಕಳು ಸಾಧನೆ ಮಾಡ್ಬೋದು. ಅದನ್ನು ನಿಮ್ಮ ಮಕ್ಕಳು ಮಾಡ್ತಿದ್ದಾವ ಅದನ್ನು ನೋಡಿ ಮಾಡೋಕ್ಕೆ ಬಿಡಿ. ಜೊತೆಯಲ್ಲಿ ಎಲ್ಲ ಟೈಮಲ್ಲೂ ತಂದೆ ತಾಯಿ ಫೇವ್ರೇಟ್ ಅನ್ಸ್ಕೊಳ್ಳೋದು ಮಕ್ಕಳನ್ನ ಪ್ರೀತಿಯಿಂದ ನೋಡಿದಾಗ. ಆ ಮಕ್ಕಳು ನೋವಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ್ಲೂ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅವ್ರ ಜೊತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಮಕ್ಕಳು ತುಂಬ ಬೇರೆ ಬೇರೆ ರಂಗದಲ್ಲೂ ಅಚೀವ್ ಮಾಡೋಕ್ಕಿದೆ, ಅದಕ್ಕೆ ನಾವು ಬಿಟ್ಕೊಡ್ಬೇಕಷ್ಟೆ ಅಲ್ವಾ. ಸೊ ಹಂಗಾಗಿ ಮಕ್ಕಳಿಗೆ ನಾವೇ ಧೈರ್ಯ, ನಾವೇ ಸ್ಫೂರ್ತಿ. ಅವ್ರಿಗೆ ಧೈರ್ಯ ಹೇಳ್ಕೊಂಡು ಅವ್ರಿಗೆ ಒಳ್ಳೆಯ ದಾರಿನಲ್ಲಿ ನಡೆಯೋಕ್ಕೆ ನಾವು ಸಪೋರ್ಟ್ ಮಾಡ್ತಾ, ಅವ್ರ ಖುಷಿನಲ್ಲೇ ನಾವು ಖುಷಿ ಕಾಣೋಣ. ಜೊತೆಯಲ್ಲಿ ಇನ್ನೊಂದು, ಮಕ್ಕಳಿಗೆ ಪೇರೆಂಟ್ಸ್ ಫೇವ್ರೇಟ್ ಆಗೋದು ಅವ್ರಿಗೆ ಸಪೋರ್ಟ್ ಮಾಡಿದಾಗ, ಕರೆಕ್ಟ್ ಅಲ್ವಾ. ಸೊ ಅವ್ರದ್ದು ತಪ್ಪಾಗಿರ್ಬೋದು, ಅಥವಾ ಅವರು ಮಾರ್ಕ್ಸ್ ಕಡಿಮೆ ತೆಗೆದಿರ್ಬೋದು, ಅವ್ರಿಗೆ ಬೇರೆ ರೀತಿಯಲ್ಲಿ ಮೋಟಿವೇಟ್ ಮಾಡ್ತಾ ಅವ್ರ ದಾರಿನಲ್ಲಿ ಹೋಗಿ ಅವ್ರಿಗೆ ಬೆಸ್ಟ್ ಫ್ರೆಂಡಾಗಿ ನಾವಿರೋಣ ಪೇರೆಂಟ್ಸ್ ಆಗಿ ಅಲ್ವಾ. ಸೊ ಥ್ಯಾಂಕ್ ಯು ವೆರಿ ಮಚ್.